ನಮಸ್ಕಾರ ಕರ್ನಾಟಕ, ನಾನು ಪ್ರತಿಭಾ ಅಂತ. ಸೊ ಇವತ್ತು ನೀವು ನೋಡ್ತಿರ್ಬೋದು, ಇವತ್ತು ಬೈಸಲ್ ಎಕ್ಸಿಬಿಷನ್ ನಡೀತಾ ಇದೆ ನಮ್ಮ ತ್ರಿಪುರವಾಸಿನಿ ಪ್ಯಾಲೇಸ್ ಗ್ರೌಂಡ್ಸ್ ಬೆಂಗಳೂರಲ್ಲಿ. ಸೊ ನಮ್ಮ ಒಂದು ಸ್ಟಾಲ್ನ ಒಂದು ಉದ್ದೇಶ ಏನಂತ ಹೇಳಿದ್ರೆ, ಒಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಪ್ರಪ್ರಥಮ ಬಾರಿಗೆ ರಾಜ್ಯಾದ್ಯಂತ ಇದು ಕರ್ನಾಟಕ ಮಹಿಳಾ ಛಾಯಾಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘ ಅಂತ ಸ್ಥಾಪನೆಯಾಗಿ ಇದೇ ಜುಲೈ 28ಕ್ಕೆ 5 ವರ್ಷ ಕಂಪ್ಲೀಟ್ ಆಗುತ್ತೆ. ಸೊ ನಾವು ಪ್ರತಿ ವರ್ಷ ಬೈಸೆಲ್ ಅವರು ನಮಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಆ್ಯಂಡ್ ನಮಗೆ ಸ್ಟಾಲ್ ಕೂಡ ಕೊಡ್ತಾ ಬರ್ತಿದ್ದಾರೆ. ಅಕ್ರಾಸ್ ಕರ್ನಾಟಕ ನಾವು ಮೆಂಬರ್ಶಿಪ್ ಕೂಡ ಮಾಡಿಸ್ಕೊಳ್ತಾ ಇದ್ದೀವಿ. ಈಗ ಸದ್ಯಕ್ಕೆ 80 ಮೆಂಬರ್ಸ್ ನಮಗೆ ಮೆಂಬರ್ಶಿಪ್ ಆಗಿದ್ದಾರೆ ಆ್ಯಂಡ್ ಈಗ ನೋಡ್ತಾ ಇರ್ಬೋದು ಇವರೆಲ್ಲ ನಮ್ಮ ಕಮಿಟಿ ಮೆಂಬರ್ಸು. ಸೊ ನಮ್ಮದು ಒಂದು ಸಂಘದ ಉದ್ದೇಶ ಏನಂತ ಹೇಳಿದ್ರೆ, ಗೌರ್ಮೆಂಟಿಗೆ ನಮ್ಮದೊಂದು ಕೂಗು ಕೇಳಿಸ್ಬೇಕು. ನಾವು ಕೂಡ ಫೋಟೋಗ್ರಾಫರ್ಸ್ ಕೂಡ ಇಷ್ಟು ಜನ ಇದ್ದೀವಿ ಮಹಿಳೆಯರು, ನಮ್ಮನ್ನು ಕೂಡ ಪ್ರೊಫೆಷನ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಗೌರ್ಮೆಂಟ್ಗಳಿಂದ ಏನೇನು ಸ್ಕೀಮ್ಸ್ಗಳಿದೆ ಅದು ನಮಗೂ ಕೂಡ ಲಭ್ಯ ಆಗಬೇಕು ಅಂತ ನಮ್ಮ ಒಂದು ವಿಷನ್ ಮಿಷನ್ ಆಗಿದೆ. ಸೊ ಇದಕ್ಕೆಲ್ಲ ನಿಮ್ಮ ಸಹಕಾರ ಬಂತು. ನಿಮಗೆ ಯಾರಾದರೂ ಫೋಟೋಗ್ರಾಫರ್ಸ್, ವಿಡಿಯೋಗ್ರಾಫರ್ಸ್, ಎಡಿಟರ್ಸ್, ಇದು ಸ್ಟುಡಿಯೋ ನಡೆಸ್ತಾ ಇರೋ ಮಹಿಳೆಗಳು ಯಾರಾದರೂ ಇದ್ದರೆ ದಯವಿಟ್ಟು ಬನ್ನಿ, ನಮ್ಮಲ್ಲಿ ಮೆಂಬರ್ಶಿಪ್ ತಗೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ಗೀತಾ ಅಂತ, ಇಲ್ಲಿ ವುಮೆನ್ಸ್ ಫೋಟೋಗ್ರಫಿ ಅಸೋಸಿಯೇಷನ್ ಸೆಕ್ರೆಟ್ರಿ ನಾನು. ಈ ಎಕ್ಸಿಬಿಷನ್ನು ಬೆಂಗಳೂರಿನಲ್ಲಿ ಪ್ರತಿ ವರ್ಷ ನಡೆಯುತ್ತೆ ಜುಲೈ ತಿಂಗಳಲ್ಲಿ. ಅದೇ ನಮಗೂ ಹಂಗೆ ಜುಲೈ 28ಕ್ಕೆ ನಮ್ಮದು ಅಸೋಸಿಯೇಷನ್ ಓಪನ್ ಆಗಿದ್ದು. ಮತ್ತು ಇಲ್ಲಿ ಛಾಯಾ ರತ್ನ ಅಂತ ಕೂಡ ಪ್ರಶಸ್ತಿ ಕೊಡ್ತಾರೆ. ಅದರಲ್ಲಿ ಈ ವರ್ಷ ನನಗೂ ಕೂಡ ಛಾಯಾ ರತ್ನ ಅಂತ ಪ್ರಶಸ್ತಿ ಸಿಕ್ತು. ಅದಕ್ಕೆ ಬೈಸೆಲ್ ಅವ್ರಿಗೆ ನನ್ನ ಕಡೆಯಿಂದ ತುಂಬ ಹೃದಯ ಧನ್ಯವಾದ ತಿಳಿಸ್ತೀನಿ ಅವ್ರಿಗೆ. ಮತ್ತು ನಮ್ಮದು ಏನಂದರೆ, ಈಗ ಪ್ರತಿ ಸರಿನೂ ಈ ಸ್ಟಾಲ್ ನಮಗೆ ಕೊಡ್ತಾರೆ. ಈಗ 5ನೇ ವರ್ಷ ಆಯಿತು. 5 ವರ್ಷದಿಂದ ನಮಗೆ ಬೈಸಲಲ್ಲಿ ಸ್ಟಾಲ್ ಕೊಡ್ತಾ ಇದ್ದಾರೆ. ನಮ್ಮದು ಇಲ್ಲಿ ಸುಮಾರು ಜನ ಈ ಬೈಸಲ್ ಸ್ಟಾಲ್ ಹಾಕಿದ್ಮೇಲೆ ನಮಗೆ ಸುಮಾರು ಜನ ಮೆಂಬರ್ ಆಗಿದ್ದಾರೆ ಇಲ್ಲಿ ಕೂಡ ಬಂದು. ಓಕೆ, ನನ್ನ ಹೆಸರು ಆಶಾ ಅಂತ, ಹಳ್ಳಿಯಿಂದ ಬಂದಿದ್ದೀನಿ. ನಂದು ಊರು ಸೊಂಡೆಕೊಪ್ಪ ಅಂತ. ನನಗೆ ಈ ವೃತ್ತಿಯಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದಿದ್ದರಿಂದ ಬಿಡದಿ ಟ್ರೈನಿಂಗ್ ತೊಗೊಂಡು ನಾವೇ ಬಂದು, ದಿಗ್ಗಜರ ಯಾರ್ದು ಒಂದು ಟ್ರೈನಿಂಗ್ ಆಗಲಿ, ಒಂದು ಸಪೋರ್ಟ್ ಇಲ್ಲದೆ ಆಗಲಿ ನಾವೇ ಬಂದಿದ್ದು. ನಾವು ಫಸ್ಟು ನನಗೆ ಗುರುತಿಸ್ಕೊಳ್ಳೋಕ್ಕೆ ನಾನೇ ಹೋಗ್ಬಿಟ್ಟು ಗಣೇಶನ ವಿಸರ್ಜನೆ ಮಾಡೋ ಟೈಮಲ್ಲಿ ನಾನು ಫೋಟೋಗ್ರಾಫರ್ ಅಂತ ಇಡೀ ಊರುಗಳಿಗೆ ಪ್ರಚಾರ ಮಾಡೋ ರೀತಿಯಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ನನ್ನ ಪ್ರಚಾರ ನಾನು ಮಾಡಿಕೊಂಡೆ. ಬಟ್ ಇಲ್ಲಿ 10-15 ವರ್ಷದಿಂದ ನಾನು ಈ ವೃತ್ತಿಯಲ್ಲಿ ಮುಂದುವರಿತಾ ಇದ್ದೀನಿ. ನನ್ನ ವೃತ್ತಿ ನನಗೆ ಸಂಪೂರ್ಣ ಒಂದು ಖುಷಿನೂ ಮತ್ತು ತಂದುಕೊಟ್ಟಿದೆ. ಇದನ್ನು ನಾನು ಹೇಳೋದಕ್ಕೆ ಒಂದು ಇದು ಮಾಡಿದ್ದಕ್ಕೆ, ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ವಂದನೆ. ನಾನು ಕರ್ನಾಟಕ ವಿಮೆನ್ಸ್ ಫೋಟೋಗ್ರಫಿ ಅಸೋಸಿಯೇಷನಲ್ಲಿ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಪ್ರತಿ ವರ್ಷ ಇಲ್ಲಿ ಬೈಸಲ್ನವರು ಎಕ್ಸಿಬಿಷನ್ನ ಕಂಡಕ್ಟ್ ಮಾಡ್ತಾರೆ. ಈ ವರ್ಷವೂ ಕಂಡಕ್ಟ್ ಮಾಡಿದ್ದಾರೆ. ನಮಗೆಲ್ರಿಗೂ ಪ್ರೋತ್ಸಾಹ ಮಾಡೋದಕ್ಕೆ ನಮಗೂ ಒಂದು ಸ್ಟಾಲ್ ಕೊಟ್ಟಿದ್ದಾರೆ. ಸೊ ಎಲ್ಲ ಮಹಿಳಾ ಛಾಯಾಗ್ರಾಹಕರು ಮತ್ತು ಸ್ಟುಡಿಯೋಗೆ ಸಂಬಂಧಪಟ್ಟವರು, ಎಡಿಟರ್ಸು, ಆಲ್ಬಮ್ ಎಡಿಟರ್ಸ್ ಆಗಿರ್ಬೋದು, ವಿಡಿಯೋ ಎಡಿಟರ್ಸ್ ಆಗಿರ್ಬೋದು, ಯಾರೇ ಆಗಲಿ ಎಲ್ಲರೂ ಬನ್ನಿ, ನಮ್ಮಲ್ಲಿ ಮೆಂಬರ್ಶಿಪ್ ತೊಗೊಳ್ಳಿ, ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋಣ, ಒಟ್ಟಿಗೆ ಕಲಿಯೋಣ. ಥ್ಯಾಂಕ್ ಯು.